ಹಲೋ, ನಾನ್ ಸುಧೀರ್. ಇವತ್ ನಾವೊಂದು ಕುತೂಹಲಕರವಾದ ಸವಾಲನ್ನ ಮಾಡಕ್ ಹೋಗ್ತಿದೀವಿ. ನಮ್ಮ ಹತ್ರ ಇದೆ ಪಿಯಾಜೋ ಆಪೆ ಎಕ್ಸ್ಟ್ರಾ ಬಡಾ 700. ಇದು ಲೋಡ್ ಮತ್ತು ಬಿಸ್ನೆಸ್ ಗೆ ನಿರ್ಮಿಸಿದ ವೆಹಿಕಲ್. ಈಗ ಇದರ ಮತ್ಸರಾರ್ಥಿಗಳು ಬರ್ತಿದ್ದಾರೆ. ಒಂದು 4 ವೀಲರ್. ಇದು ವಿಶಿಷ್ಟವಾದ ಡಿಸೈನ್, ವಿಶಿಷ್ಟವಾದ ರೀತಿ. ಈಗ ಎರಡನೇ 4 ವೀಲರ್. ಅದೇ ಉದ್ದೇಶಕ್ಕೆ ಇನ್ನೊಂದು ಸ್ಟ್ರಾಂಗ್ ಮತ್ಸರಾರ್ಥಿ. ಕೊನೆಗೆ ಮತ್ತೊಂದು 3 ವೀಲರ್. ಈಗ ಸ್ಟಾರ್ಟ್ ಆಗುತ್ತೆ ಅಸಲಿ ಸ್ಪರ್ಧೆ. ಪ್ರಶ್ನೆ ತುಂಬಾ ಸುಲಭ. ನಿಮ್ಮ ಬಿಸ್ನೆಸ್ಗೆ ಯಾವ ವಾಹನವು ಪ್ರಾಯೋಗಿಕ ಮತ್ತು ಲಾಭದಾಯಕ? ಇವತ್ತು 4 ನಿಜ ಸವಾಲುಗಳ ಮೂಲಕ ರಿಯಲ್ ವರ್ಕಿಂಗ್ ಕಂಡೀಷನ್ಸ್ ನಲ್ಲಿ ಆನ್ಸರ್ ಸಿಗಲಿದೆ. ಈಗ ಸವಾಲು 1ರಿಂದ ಪ್ರಾರಂಭಿಸೋಣ. ಚಾಲೆಂಜ್ 1, ಡೆಕ್ ಕೆಪಾಸಿಟಿ. ಈ ಚಾಲೆಂಜ್ ನಲ್ಲಿ ಪ್ರತಿ ವಾಹನದ ಡೆಕ್ ಮೇಲೆ ಎಷ್ಟು 20 ಲೀಟರ್ ವಾಟರ್ ಕ್ಯಾನ್ಸ್ ಇಡಬಹುದು ಅಂತ ನೋಡೋಣ. ಮೊದಲಿಗೆ 3 ವೀಲರ್. ನಾವು ನೋಡಬಹುದು ಇದು 35 ವಾಟರ್ ಕ್ಯಾನ್ಸ್ ಹಿಡಿಯುತ್ತೆ. ಈಗ ಫಸ್ಟ್ 4 ವೀಲರ್ ಕಾರ್ಗೋ ನೋಡೋಣ. ಇದರಲ್ಲಿ ಸುಲಭವಾಗಿ 40 ವಾಟರ್ ಕ್ಯಾನ್ಸ್ ಹಿಡಿಯುತ್ತೆ. ಈಗ ಸೆಕೆಂಡ್ 4 ವೀಲರ್ ಕಾರ್ಗೋ ನೋಡೋಣ. ಇದು ಕೂಡ ನೀವು ನೋಡಬಹುದು ಸುಲಭವಾಗಿ 40 ವಾಟರ್ ಕ್ಯಾನ್ಸ್ ಹಿಡಿಯುತ್ತೆ. ಈಗ ಪಿಯಾಜೋ ಆಪೆ ಎಕ್ಸ್ಟ್ರಾ ಬಡಾ 700 ಇಂಡಸ್ಟ್ರಿನ ಮೊದಲ 7 ಫೀಟ್ ಡೆಕ್ ಕಾರಣದಿಂದ ಇದು ಕೂಡ ಸುಲಭವಾಗಿ 40 ವಾಟರ್ ಕ್ಯಾನ್ಸ್ ಹಿಡಿಯುತ್ತೆ. ಬನ್ನಿ ಈ ಚಾಲೆಂಜ್ ಸ್ಕೋರ್ಸ್ ನೋಡೋಣ. ಚಾಲೆಂಜ್ 2, ಈಗ ಹೆವಿ ಲೋಡ್ ಹ್ಯಾಂಡ್ಲಿಂಗ್ ಟೆಸ್ಟ್ ಮಾಡೋಣ. ನಾವು 20 ಸಿಮೆಂಟ್ ಬ್ಯಾಗ್ಸ್ ಲೋಡ್ ಮಾಡ್ತಿದೀವಿ. ಪ್ರತಿ ಬ್ಯಾಗ್ 50 ಕೆಜಿ, ಟೋಟಲ್ 1 ಟನ್ ಲೋಡ್. ಲೋಡಿಂಗ್ ಆದ್ಮೇಲೆ ಎಲ್ಲಾ ವಾಹನಗಳನ್ನು ವೇಯಿಂಗ್ ಮಷಿನ್ ಮೇಲೆ ಚೆಕ್ ಮಾಡ್ತಾರೆ. ಮೊದಲಿಗೆ 3 ವೀಲರ್. ಲೋಡ್ ಕಂಪ್ಲೀಟ್ ಆಯ್ತು, ಆದ್ರೆ ಕೊನೆಯ ಫ್ಯೂ ಬ್ಯಾಗ್ಸ್ಗೆ ಈಗ ಜಾಗ ಕಮ್ಮಿ ಆಯ್ತು. ಈಗ ಫಸ್ಟ್ 4 ವೀಲರ್ ಕಾರ್ಗೋ. ಲೋಡಿಂಗ್ ಸಮಯದಲ್ಲಿ ಕೊನೆಯ 2 ಬ್ಯಾಗ್ಸ್ಗೆ ಜಾಗದ ಕೊರತೆ ಇತ್ತು. ಈಗ ಸೆಕೆಂಡ್ 4 ವೀಲರ್. ಲೋಡಿಂಗ್ ಸುಲಭವಾಗಿ ಕಂಪ್ಲೀಟ್ ಆಯ್ತು. ಈಗ ಪಿಯಾಜೋ ಆಪೆ ಎಕ್ಸ್ಟ್ರಾ ಬಡಾ 700. ಇದರ 3-ವೇ ಓಪನಿಂಗ್ ಡೆಕ್ ನಿಂದ 2 ಸೈಡ್ ಮತ್ತು ಹಿಂಭಾಗದಿಂದ ಲೋಡಿಂಗ್ ಮಾಡಬಹುದು. ಅದು ಕೂಡ ಇತರೆ ವಾಹನಗಳಿಗಿಂತ ಸುಲಭವಾಗಿ. ಬನ್ನಿ ಹಾಗಾದ್ರೆ ಈ ಚಾಲೆಂಜ್ ಸ್ಕೋರ್ಸ್ ನೋಡೋಣ. ಚಾಲೆಂಜ್ 3, ಈಗ ಬರುತ್ತೆ ರಿಯಲ್ ಪರ್ಫಾರ್ಮೆನ್ಸ್ ಟೆಸ್ಟ್. ಈ ಚಾಲೆಂಜ್ ನಲ್ಲಿ ಫುಲ್ ಲೋಡ್ ಜೊತೆ 4 ಲೋಡೆಡ್ ವಾಹನಗಳು 50 ಕಿಲೋಮೀಟರ್ ಓಡುತ್ತೆ. ಸಿಟಿ ರೋಡ್ಗಳು, ಘಾಟ್ ರಸ್ತೆಗಳು, ಗ್ರಾಮೀಣ ರೋಡ್ಗಳಲ್ಲಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲಾ ಫ್ಯೂಯಲ್ ಟ್ಯಾಂಕ್ಸ್ ಅನ್ನು ಫಿಲ್ ಮಾಡ್ತಾರೆ. ಕಿಲೋಮೀಟರ್ಸ್ ರೀಡಿಂಗ್ಸ್ ನೋಟ್ ಮಾಡ್ತಾರೆ. ಈಗ ರಿಯಲ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಗೆಟ್ ಸೆಟ್ ಗೋ. ಹೆವಿ ಲೋಡ್ ಜೊತೆ ಖರಾಬ್ ರಸ್ತೆ ಮತ್ತು ಸಣ್ಣ ತಿರುವುಗಳುಳ್ಳ ರಸ್ತೆಗಳಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ಟೈರ್ ಸೈಜ್ ಮತ್ತು ವೀಲ್ ಬೇಸ್ ಪ್ರಧಾನವಾದ ರೋಲ್ ಪ್ಲೇ ಮಾಡುತ್ತೆ. ಸಾಧಾರಣ 3 ವೀಲರ್ಗೆ 10 ಇಂಚು ಟೈರ್ಸ್ ಮತ್ತು 2125 mm ವೀಲ್ ಬೇಸ್ ಇದೆ. ಮೊದಲ 4 ವೀಲರ್ಗೆ 12 ಇಂಚು ಟೈರ್ಸ್ ಮತ್ತು 2500 mm ವೀಲ್ ಬೇಸ್ ಇದೆ. ಎರಡನೇ 4 ವೀಲರ್ಗೆ 12 ಇಂಚು ಟೈರ್ಸ್ ಇದ್ರೂ 2200 mm ವೀಲ್ ಬೇಸ್ ಮಾತ್ರ ಇದೆ. ಕುತೂಹಲಕರವಾಗಿ ಎಕ್ಸ್ಟ್ರಾ ಬಡಾ 700 ಒಂದು 3 ವೀಲರ್ ಆಗಿದ್ರೂ 12 ಇಂಚು ಟೈರ್ಸ್ ಮತ್ತು ದೊಡ್ಡ 2305 mm ವೀಲ್ ಬೇಸ್ ಇದೆ. ಇಲ್ಲ ನೋಡಬಹುದು, ಸಾಧಾರಣ 3 ವೀಲರ್ ಬೇರೆ ವೆಹಿಕಲ್ಸ್ಗೆ ಕಂಪೇರ್ ಮಾಡಿದ್ರೆ ಸ್ಟ್ರಗಲ್ ಮಾಡುತ್ತೆ. ಈಗ ಘಾಟ್ ರಸ್ತೆಗಳಲ್ಲಿ ನೋಡೋದಾದ್ರೆ ಎಕ್ಸ್ಟ್ರಾ ಬಡಾ 700 ಮತ್ತು 2 4 ವೀಲರ್ಸ್ ಈಸಿಯಾಗಿ ಕ್ಲೈಮ್ ಮಾಡುತ್ತೆ. ಡೌನ್ ಹಿಲ್ ನಲ್ಲೂ ಸ್ಟೆಬಿಲಿಟಿಯಲ್ಲಿನ ವ್ಯತ್ಯಾಸವನ್ನ ಕಾಣಬಹುದು.
ಬನ್ನಿ ಈ ಚಾಲೆಂಜ್ ಸ್ಕೋರ್ ಚೆಕ್ ಮಾಡೋಣ. ಚಾಲೆಂಜ್ 4. ಈಗ ಫೈನಲ್ ಚಾಲೆಂಜ್, ಮೈಲೇಜ್ ಟೆಸ್ಟ್. ನಿಜವಾದ ಮೈಲೇಜ್ ಮೆಜರ್ ಮಾಡೋಕೆ ಎಲ್ಲಾ ಫ್ಯೂಯಲ್ ಟ್ಯಾಂಕ್ಸ್ ಅನ್ನು ರಿಫಿಲ್ ಮಾಡ್ತಾರೆ. ಸಾಧಾರಣ 3 ವೀಲರ್ ಡೆಲಿವರ್ ಮಾಡುತ್ತೆ 25.3 ಕಿಲೋಮೀಟರ್ ಪರ್ ಲೀಟರ್. ಮೊದಲ 4 ವೀಲರ್ ಡೆಲಿವರ್ ಮಾಡುತ್ತೆ 16.1 ಕಿಲೋಮೀಟರ್ ಪರ್ ಲೀಟರ್. ಎರಡನೇ 4 ವೀಲರ್ ಡೆಲಿವರ್ ಮಾಡುತ್ತೆ 21.9 ಕಿಲೋಮೀಟರ್ ಪರ್ ಲೀಟರ್. ಎಕ್ಸ್ಟ್ರಾ ಬಡಾ 700 ಡೆಲಿವರ್ ಮಾಡುತ್ತೆ 28.9 ಕಿಲೋಮೀಟರ್ ಪರ್ ಲೀಟರ್, ಎಲ್ಲದಕ್ಕಿಂತ ಉತ್ತಮವಾಗಿ. ಎಲ್ಲಾ ಚಾಲೆಂಜಸ್ ಈಗ ಕಂಪ್ಲೀಟ್ ಆಗಿವೆ. ಈಗ ಫೈನಲ್ ರಿಸಲ್ಟ್ ನೋಡೋಣ. ಈ ರಿಸಲ್ಟ್ಸ್ ಇಂದ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಪಿಯಾಜೋ ಆಪೆ ಎಕ್ಸ್ಟ್ರಾ ಬಡಾ 700 ಒಂದು 4 ವೀಲರ್ ಕಾರ್ಗೋ ವೆಹಿಕಲ್ ತರ ಮೈಲೇಜ್ ನಲ್ಲೂ, ಆದ್ರೆ 3 ವೀಲರ್ ಬೆಲೆಯಲ್ಲಿ. ಪವರ್ ಮತ್ತು ಆದಾಯ ಅಂತ ಬಂದ್ರೆ ಪಿಯಾಜೋ ಆಪೆ ಎಕ್ಸ್ಟ್ರಾ ಬಡಾ 700 ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಆಪೆ ಎಕ್ಸ್ಟ್ರಾ ಬಡಾ ಈಗ ಸಿಎನ್ಜಿ, ಡೀಸೆಲ್ಗಳಲ್ಲಿ ಲಭ್ಯವಿದೆ.